बल्दिया दफ्तर के इजलास हाल में रायचूर बल्दिया का एक अहम इजलास आम 16 अगस्त को मुनक़िद किया गया, जिसकी सदारत रायचूर जिला डिप्टी कमिश्नर नीतीश ने की। इस इजलास में पीने के साफ और शफाफ पानी की फ्राहमी सरबराही को लेकर अहम गुफ्तगू की गई। कई अराकीन बल्दिया ने शिकायत की कि उनके वार्डों में साफ और शफाफ पानी सरबराह नहीं किया जा रहा है। शहर में साफ और शफाफ पानी की सरबराही को यकीनी बनाया जाए। कई एक वार्डों में कचरे की शिकायत भी की गई और सफाई के लिए भी आवाज़ उठाई गई। स्ट्रीट लाइट और दीगर बुनियादी सहूलियात भी इस इजलास में अहम मौजूद गुफ्तगू रहे। शहनशीन पर बल्दिया कमिश्नर के अलावा रुकन काउंसिल वसंत कुमार भी मौजूद थे, जबकि इजलास में अराकीन बल्दिया जयन्ना, दरूर बसवराज, डॉक्टर जे साजिद समीर, पवन कुमार, मोहम्मद नूर, मोहम्मद फेरोज हमराज, शशिराज और दीगर अराकीन बल्दिया भी मौजूद थे। इजलास में पहली मरतबा सदारत निभाने वाले जिला डिप्टी कमिश्नर नीतीश की और नौ मुंतखबा रुकन काउंसिल वसंत कुमार की शालपोशी करते हुए उन्हें तहनीत पेश की गई। ದಿನಾಂಕ 14/8/2024 ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಮಾನ್ಯ ಆಡಳಿತಾಧಿಕಾರಿಗಳು, ನಗರಸಭೆ ಹಾಗೂ ಜಿಲ್ಲಾಧಿಕಾರಿಗಳು ರಾಯಚೂರು ಅಧ್ಯಕ್ಷತೆಯಲ್ಲಿ ನಡೆಯುವ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸುವ ವಿಷಯ 1. ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ. ಇಲ್ಲ, ವಿಷಯಕ್ಕೆ ಮೊದಲು ವಿದ್ಯಾರ್ಥಿಗಳು ನೀರು ಬರ್ತಾ ಇದೆ, ಕೆರೆಯಿಂದ ತುಂಬಿಕೊಳ್ತಾ ಇದ್ದಾರಲ್ಲ. ಪ್ರೆಸೆಂಟ್ ಲೆವೆಲ್ ಈಗ 3.2 ಮೀಟರ್ ಇದೆ ಸರ್ ರಾಂಪುರಲ್ಲಿ. ಈಗ ಇನ್ನೂ ನೀರು ಬಿಡ್ತಾ ಇಲ್ಲ ಸರ್. ಈಗ ಕಡೆ ರೊಟೇಷನ್ ಪ್ರಕಾರ ಫಸ್ಟ್ 4 ಡೇಸ್ ನಾವು ಬಿಟ್ಟಿದ್ರು, ಈಗ ಮತ್ತೆ ರೈತರಿಗೆ ಬಿಟ್ಟಿದ್ದಾರೆ. ಈಗ ಒಂದೊಂದು 2 ದಿವಸ ಮತ್ತೆ ನಾವು ಬಿಡ್ತಾರೆ ಸರ್. ಅದ್ರ ಪ್ರಕಾರ 3.2 ಮೀಟರ್ ಇದೆ ಸರ್. ಇನ್ನು ಪ್ರೆಸೆಂಟ್ ಲೆವೆಲ್ಗೆ ಇನ್ನು ತುಂಬ ಬಂದಿದೆ ಸರ್ ರಾಂಪುರ್. ನೂತನ ವಿಧಾನ ಪರಿಷತ್ ಸದಸ್ಯರು ಈ ಸಂಸ್ಥೆಗೆ 3 ಅವಧಿಗೆ ಸದಸ್ಯರಾಗಿ ಹೊಂದಿದ್ದಾರೆ. ಪೌರಾಯುಕ್ತರೇ ಮತ್ತು ಸದಸ್ಯರಾದ ದರುಲ್ ಪ್ರಸಾದ್ ಅವರು ಬಹಳ ಸರಿಯಾದ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಈ ವಿಷಯವನ್ನ ಇಂದಿನ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ನಾವು ಭೇಟಿ ಮಾಡಿದ ಸಂದರ್ಭದಲ್ಲಿ ಈಗ ನನ್ನ ವಾರ್ಡ್ ನಂಬರ್ 24 ಶ್ರೀನಿವಾಸಪುರ ಅಂತ ಕಳಿಸ್ತಾರೆ. ನನ್ನ ವಾರ್ಡಿಗೆ ಬಂದು 4 ವಾರ್ಡ್ ಪ್ರಪೋಸ್ ಮಾಡಿದ್ರೆ ಕೆಪಾಸಿಟಿ 10 lakhs ಇದೆ. ನನ್ನ ಆ ಥರ ಇದು ಮಾಡಿದ್ರೆ 33 lakhs ಬೇಕು ಪರ್ ಡೇ. ಹಾಗಾಗಿ ಅವರ 33 lakhs ಕೆಪಾಸಿಟಿ 35 ಯಾರ ಬಗ್ಗೆ ಏನಾಯಿತು ಡಿಸಿಷನ್ ಏನಾಯಿತು ಅದೇ ಪ್ರಕಾರ ನಮ್ಮ ಹತ್ರ ಅದ್ರ ಪ್ರಕಾರ ಎಲ್ಲ ಕಟ್ ಮಾಡಿ ಅದನ್ನು ಬಂದೇ ನನ್ನ ಆರೋಗ್ಯ ಬಗ್ಗೆ ಎಲ್ಲ ಕೂಡ ಒಂದು ಮನೆಗೆ 3 ಕಲಿಸ್ಕೊಂಡು ರೈಸಿಂಗ್ ಲೈನ್ ಬರುತ್ತೆ, ಮೀಟರ್ ಮನೆ ಬರುತ್ತೆ, ಹಳೆ ಕನೆಕ್ಷನ್ ಅದನ್ನು ಬರುತ್ತೆ, ಎಲ್ಲ ಮಾಡಿದೆ. ಎಲ್ಲ ಪ್ರತಿ ಮನೆ ಒಂದು ಮನೆ ಒಂದು ಇರೋದು ಅರ್ಧ ತಾಸು ಇರ್ತದೆ. ಒಂದು ಎಲ್ಲ ವಾರ್ಡಿಗೆ ನೀವು ಚೆಕ್ ಮಾಡಿ ಕಡೆ ಹೇಳ್ತೀವಿ. ಒಂದಂತೂ ಟ್ಯಾಪ್ ಇಲ್ಲ ಅಂದ್ರೆ ವಾರ್ನಿಂಗ್ ಮಾಡಿ ಅವ್ರಿಗೆ ಕನೆಕ್ಷನ್ ಕಟ್ ಮಾಡಿ ಹೇಳ್ತೀನಿ. ನಾವು ಈ ಆಕ್ಚುಲಿ ಪರಸ್ಪರ ವಸಂತಪುರ ಪೌರಾಯುಕ್ತರು, ಅದೇ ರೀತಿಯಾಗಿ ಮಾಧ್ಯಮಿಕರು, ನಮ್ಮ ನಗರಸಭೆಯ ಹಿರಿಯ ಸದಸ್ಯರು, ನಮ್ಮ ಸಹಪಾಠಿಗಳು, ಸಿಬ್ಬಂದಿಗಳು, ನಗರಸಭೆಯಲ್ಲಿ ಹಿರಿಯ ನಾಗರಿಕರು, ನಗರಸಭೆ 21 ಆಗಿದ್ದಾರೆ ಸರ್. ಬಹಳ ಖುಷಿ ಆಗಿದೆ ಸರ್. ಅವ್ರು ಈಗಾಗಲೇ ನಮ್ಮ ಕಾಳಜಿಗೆ ನಮ್ಮ ಬಹಳ ಖುಷಿ ಆಗಿದೆ ಸರ್. ಹಲವಾರು ಈಗ ಬಂದು ಸರ್ ನಾವಂತೂ ಒಳ್ಳೆ ಸರ್. ನಾವು ನಮ್ಮ ಸಾಹಿತ್ಯದಿಂದ ಏನು ಈಗ ಏಕಾಏಕಿ ನಾವು ಹೊರಮನೆಯಿಂದ ಬಹುಸಂಖ್ಯೆಯುಳ್ಳಂತಹ ಅರ್ಜುನ ಭೇಟಿ ಕೊಟ್ಟರು.
ಬಹಳ ಸಂತೋಷದ ಸಂಗತಿ. ಯಾಕಂದ್ರೆ ಸರ್ ಇಡೀ ದೇಶದಲ್ಲಿ ಉಳಿದ ಜನರಿಗೆ ತಮ್ಮ ಅಧಿಕಾರಿಗಳು ಬಂದಾಗ ಮಾತ್ರ ಅದು ಇದನ್ನ ಒಳಗು ಸರ್ಕಾರ ಇರ್ಬೋದು ಬೇರೆ ರೀತಿಯಲ್ಲಿ ಅನುಕೂಲ ಆಗುವಂತ ಪ್ರಥಮ ತಮಗೆ ತಿಳಿಸಿರ್ಲಿ. ಈಗ ಸರ್ ನಾವು ಇಲ್ಲಿ ಎಲ್ಲ ಹೇಳ್ತಿರ್ಬೋದು ಮುನಿಸ್ವಾಮಿ ಅಂತ ಹೆಸರೇ ಹೋರಾಡ್ತಿದ್ರು. ಅವರು ಒಂದು ಪ್ರಯೋಗ ಮಾಡಿದ್ರು ಸರ್. ಅವ್ರು ಏನ್ ಪ್ರಯೋಗ ಮಾಡಿದ್ರು, ಎಂಟೇ ರೈತರು ಎಷ್ಟು ಟ್ಯಾಂಕ್ಗಳಿವೆ ಒಂದು ತುಂಬ ನೋಡೋಣ, ಯಾಕೆ ತುಂಬ್ತಾ ಇಲ್ಲ. ಈಗ ನಮ್ಮ ಅಧಿಕಾರಿಗಳು ಹೇಳಿದ್ರು ಫೋರ್ಡ್ ಎಸ್ ಪಿ IPS ಇಂದ ಪಂಪೋಸ್ನಿಂದ ಸರ್ ಅದೇ ರೀತಿಯಾಗಿ ಇಲ್ಲಿರುವಂತ ಎಲ್ಲರೂ ಸಾಕ್ಷಿದಾರರೇ. ಮುನಿಸ್ವಾಮಿ ಅವರು ಅವರ ಒಂದು ಪ್ರಯತ್ನದಿಂದ ಸರ್ ಟ್ಯಾಂಕ್ಗಳು ಏಕಾದಿನದಲ್ಲಿ ಸರ್ ಟ್ಯಾಂಕ್ ತುಂಬಿ ತೋರಿಸಿದ್ರು ಸರ್. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರಬಹುದು ಸಿಬ್ಬಂದಿಗಳು ಅವರ ನಿರ್ಲಕ್ಷ್ಯ, ಯಾಕೆ ಪಂಪೋಸ್ ಆಗುತ್ತಾ, ಯಾಕೆ ಯಾವ ವಾರ್ಡ್ ತಿಳಿಸಿ ಯಾಕೆ ಟ್ಯಾಂಕ್ ನೀರು ಸರಬರಾಜು ಆಗುತ್ತಾ, ಎಲ್ಲಿ ಫೋನ್ ಆಗುತ್ತೆ ಸರ್ ನಮ್ಗೆ ಯಾರು ಗೊತ್ತಿಲ್ಲ, ಮನೆ ಕಮಿಷನ್ ಯಾರು ಗೊತ್ತಿಲ್ಲ. ಅದು ಗೊತ್ತಿರೋದಲ್ಲ ಸರ್. ನಮ್ಮ ನೀರು ಕೊಡೋದು ಎಷ್ಟು ತಾಸು ಕೊಡ್ಬೇಕಾಗಿರೋದು ಅಷ್ಟು ತಾಸು ನೀರು ಕೊಟ್ಟರೆ ಮಾತ್ರ ನಮ್ಮ ನಗರಕ್ಕೆ ನೀರು ಬರ್ತದೆ. ಈಗ 40 ml ಬರ್ತವ ಸರ್. ಅದ್ರ ಬಗ್ಗೆ ಎಲ್ಲ ರೇಖೆ ಹಂಗಾದ್ರೆ ನೀರು ಬರ್ತದೆ, ಇದಕ್ಕೆಲ್ಲ ಆಗಲ್ಲ. ನಾನು ಕೇಳಿದೆ ಅವ್ರಿಗೆ 40 ml ನಮ್ಗೆ ಯಾವ ವಾಟರ್ ಅಲ್ಲ ರೈಟ್ ಸೈಡ್ ವಾಟರ್ ನಾವು ನಮ್ಮ ಪೈಪ್ ಲೈನ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಇನ್ನೊಂದ್ಸಲ ಚೆಕ್ ಮಾಡ್ತೀನಿ ಸರ್. ಖುದ್ದಾಗಿ ನೋಡಿದ್ರೆ ನಾನು ಹೋಗಿ ವಿಸಿಟ್ ಮಾಡಿದ್ದೆ, ಚೆಕ್ ಮಾಡಿ. ಈಗ ನಾವು ಈಗಾಗಲೇ 4% ಸರ್ ಅವರಿಗೆ ಈ 4 ವರ್ಷದಲ್ಲಿ ಆಲ್ಮೋಸ್ಟ್ ಅಷ್ಟಂತ ಆಡಳಿತಾಧಿಕಾರಿನೇ ಇಷ್ಟಾದ್ರು ಕೂಡ ಅದನ್ನ ಬಳಕೆ ಮಾಡಬೇಕನ್ನುವಂತ ವಿಧಾನದಲ್ಲಿ ಏನಿದೆ ಆ ವಿಧಾನ ತಪ್ಪಿದೆ ಸರ್. ಆ ವಿಧಾನ ಸರಿಪಡಿಸಿದ್ರೆ ನಾವು ನೀರನ್ನು ಸರಿಪಡಿಸಿದ್ರೆ ಸಾಧ್ಯ. ಈಗ ಅವ್ರು ಏನಂತೆ R600 E800 ಇವೆಲ್ಲ ಕೂಡ ಅವೆಲ್ಲ ಟೆಕ್ನಿಕಲಿ ಫೀಸಿಬಿಲಿಟಿ ಇದೆ ಸರ್. ಅಭಿಪ್ರಾಯ ನಡೆಸಕ್ಕಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೆಲವು ಜಾಯಿಂಟ್ ಮೀಟಿಂಗ್ ಮಾಡಿ ನಮ್ಮ ಕಾರ್ಯಕರ್ತರು ಆಫೀಸ್ ಕೂತ ಹೋಗಿ ಮುಂದೆ ಕುಂತು ಕಸ್ಟಮರ್ ಚೌಕ್ಗಳು ಯಾರು ಬರ್ತಾರೆ ಯಾರು ಬರ್ತಾರೆ ಹೇಳಿ ಕರೆಕ್ಟ್ ಆಗಿ ಯಾರು ಮತ್ತೆ ಯಾರು ಫೋನ್ ಮಾಡಿದ್ರೆ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ ಬೇಜವಾಬ್ದಾರಿಯಿಂದ ಹೇಳ್ತೀರಾ? ಆಯ್ತ್ರಿ, ಕಮಿಷನರ್ ಗಮನ ತಂದಿದ್ದೀರಾ? ಅವ್ರಿಗೆ ಕೇಳ್ತಾ ಇದೇ ಸಮಸ್ಯೆ. ಅಲ್ಲಿ ಕಾಂಟ್ರಾಕ್ಟ್ ಮೆಟೀರಿಯಲ್ ಕೊಡಿಸ್ತಾ ಇರುವಂತ ಆ ಕಾಂಟ್ರಾಕ್ಟ್ ಲೇಬರ್ ವರ್ಕ್ ಮಾಡ್ತಾ ಇರುವಂತ ಲೇಬರ್ ವರ್ಕ್ ಮಾಡ್ತಾ ಇಲ್ಲ ಅಂತ ಇದು ಸಮಸ್ಯೆ 3 ವರ್ಷದಿಂದ ಇದಾಗ್ತದೆ. ನಾವು ಕಂಪ್ಲೇಂಟ್ ಮಾಡಿ ಕಳಿಸಿ ಅವ್ರಿಗೆ ಮತ್ತೆ ರೀಟರ್ನ್ ಮಾಡಿದ್ದಾರೆ. 3 ವರ್ಷದಕ್ಕೂ ಯಾರು ಭಾಗವಹಿಸಿಲ್ಲ. ಭಾಗವಹಿಸ್ತಾ ಇದ್ದಾಗ ಮತ್ತೆ ಬೆಳವಾಗಿ ಅವ್ರಿಗೆ ಕಾಂಟ್ರಾಕ್ಟ್ ಅಂದ್ರೆ ವರ್ಕರ್ನ ಕೊಟ್ಟು ಲಾಸ್ಟ್ ಟೈಮ್ ಮೀಟಿಂಗ್ ಆದಾಗ ಅದು ಅಟ್ಲೀಸ್ಟ್ ನಮಗೆ ಮೇಂಟೆನೆನ್ಸ್ ಆದ್ರೂ ಕೊಡಂದ್ರೆ ಕೊಟ್ಟಿರಬೇಕಂದ್ರೆ ಅಲ್ಲೇನಾಗಿದೆ ಸರ್, ಅವ್ರು ಕಾಂಟ್ರಾಕ್ಟ್ಗಳಿಗೆ ಇವರು ಲೇಬರ್ಸ್ ಏನ್ ಹೇಳ್ತಾರೆ ಅವ್ರು ಮೇಂಟೆನೆನ್ಸ್ ಸಪ್ಲೈ ಮಾಡೋದಂತ ಅವ್ರು ಹೇಳ್ತಾರೆ. ಇವರು ಕಾಂಟ್ರಾಕ್ಟ್ ಅವರು ಕೆಲಸಕ್ಕೆ ಬರೋದಲ್ಲ 50% ಅಂತ ಅವ್ರು ಹೇಳ್ತಾರೆ. ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಸರ್ ಕಾಂಟ್ರಾಕ್ಟ್ಗೆ. ನೋಟಿಸ್ ಇಶ್ಯೂ ಮಾಡಿದ್ದಕ್ಕೆ ಅವ್ರಿಗೆ ಇನ್ನೊಂದ್ಸಲ ನೋಟಿಸ್ ಇಶ್ಯೂ ಮಾಡಿ ಅವ್ರಿಗೆ ಸರ್ಕ್ಯುಲೇಟ್ ಮಾಡಿ ಮತ್ತೆ ಹೊಸ ಟೆಂಡರ್ ಕರಿಬೇಕು ಸರ್. ಈಗ ಪದೇ ಅದೇ ಕಾಂಟ್ರಾಕ್ಟ್ನೇ ಭಾಗವಹಿಸ್ತಾ ಇರೋದ್ರಿಂದ ಸರ್ ನಮ್ಗೆ ಇದು ಸ್ವಲ್ಪ ಜಾಸ್ತಿ ನೋಡಿ. AWL ಈಗ ನಾನು ಒಂದು ಹೊಸ AWL ನಿಮಗೆ ಇಷ್ಟ ಅದೇ 3-4 ಡಿವೈಡ್ ಮಾಡಿ ನೀವು ಹಾಕಿ, ಇಲ್ಲ ಅದು ವರ್ಕೌಟ್ ಆಗ್ತಾ ಇಲ್ಲ, ಅದಕ್ಕೂ ಯಾರು ಬರ್ಲಿಲ್ಲ ಅಂದ್ರೆ ಮೆಟೀರಿಯಲ್ ಮತ್ತೆ ಮ್ಯಾನ್ ಪವರ್ 2 ಸಪರೇಟ್ ಮಾಡಿ. ಮೆಟೀರಿಯಲ್ ನಮ್ಮ ಕಾರ್ಪೊರೇಷನ್ ಇಂದ CMC ಇಂದ ಕೊಡೋಣ, ಮ್ಯಾನ್ ಪವರ್ ಅಷ್ಟೇ ಅವ್ರು ಕೊಡ್ಲಿ, ಹಂಗೂ ಮಾಡ್ಬೋದು ತಾನೆ. ಬಟ್ ಅದು ಕರೆಕ್ಟ್ ಆಗಿ ಮಾಡ್ಬೇಕು. ಇವ್ರಿಗೆ ಯಾರು ಸರಿಯಾಗಿ ಬುದ್ಧಿ ಇಲ್ಲ ಅನ್ಸುತ್ತೆ. ಅದು ನೀವೇ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಆ ಟೆಂಡರ್ ಡಾಕ್ಯುಮೆಂಟ್. ನೆಕ್ಸ್ಟ್ ಒಂದು ಶಾರ್ಟ್ ಟರ್ಮ್ ಟೆಂಡರ್ ಹಾಕ್ಬೇಕು 7 days. ಇಲ್ಲ ತುಂಬಾ ಜನ ಏನ್ ಪ್ರಾಬ್ಲಮ್ ಆಗ್ತಾ ಇದ್ದಾರೆ, ಮೆಟೀರಿಯಲ್ ಕೊಡ್ತಾ ಇಲ್ಲ, ಮ್ಯಾನ್ ಪವರ್ ಕೊಡ್ತಾ ಇಲ್ಲ ಅಂತ. ಈಗ ಟೆಂಡರ್ ಕರೆದು ಓನ್ಲಿ ಮೆಟೀರಿಯಲ್ ಅಥವಾ ಮ್ಯಾನ್ ಪವರ್ ಅಲ್ಲ ಸರ್, ಕಾಂಟ್ರಾಕ್ಟ್ ಮ್ಯಾನ್ ಪವರ್ ಕೊಡ್ತಾರ ಚೆನ್ನಾಗಾಗುತ್ತಾ ಅಂತ ನೋಡ್ಕೊಂಡು ಇಮಿಡಿಯೇಟ್ ಆಗಿ ನಾವು ಕಳಿತೀವಿ. ಒಂದು ಮಾಹಿತಿ ಅದು ಆದಷ್ಟು ಶೀಘ್ರವಾಗಿ ಸರ್ ಭಾಗವಹಿಸಿ 200 ಬರ್ತಾರೆ.
ಸದಸ್ಯರಾಗಿ ಅದೇ ರೀತಿಯಾಗಿ ರೈತ ಸಂಘಟನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತ ಸದಸ್ಯರಿಗೆ ನಮ್ಮ ಚುನಾಯಿತ ಸದಸ್ಯರಿಂದ ಸನ್ಮಾನ. ಎಲ್ಲ ಚುನಾಯಿತ ಸದಸ್ಯರು ಮತ್ತು ನಾಮಿನೇಷನ್ ಸದಸ್ಯರು ಮತ್ತೊಮ್ಮೆ ಶ್ರೀ ವಸಂತಕುಮಾರ್ ಸರ್ ಅವರಿಗೆ ನೂತನವಾಗಿ ವಿಧಾನ ಪರಿಷತ್ ಸದಸ್ಯರ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಸರ್ ಅವರಿಗೆ ಸನ್ಮಾನ ಸ್ವೀಕಾರ ಮಾಡಲು ಎಲ್ಲ ಗೌರವದಿಂದ